25 ದುಡ್ಡಿದ್ದವರಿಗೆ ಕರೆಂಟ್ ಅಂತೆ, ದುಡ್ಡಿದ್ದವರಿಗೆ ಕರೆಂಟ್ ಅಂತೆ, ಕರೆಂಟ್ ಅಂತೆ, ಕರೆಂಟ್ ಅಂತೆ. ವಿದ್ಯುತ್ ಕಾಯ್ದೆ 2025 ದುಡ್ಡಿದ್ದವರಿಗೆ ಕರೆಂಟ್ ಅಂತೆ, ದುಡ್ಡಿದ್ದವರಿಗೆ ಕರೆಂಟ್ ಅಂತೆ, ಕರೆಂಟ್ ಅಂತೆ. ರೈತರು ಬೆಳೆಬೇಕಂತೆ, ಬೆಳೆ ಬೆಳೆಬೇಕಂತೆ, ಕೊಡಲ್ವಂತೆ, ಕೊಡಲ್ವಂತೆ, ರೈತರು ಬೆಳೆ ಬೆಳಿಬೇಕಂತೆ, ಬೆಳೆಬೇಕಂತೆ, ಕೊಡಲ್ವಂತೆ, ಕೊಡಲ್ವಂತೆ. ಅಮೆರಿಕ ವಾಣಿಜ್ಯ ಒಪ್ಪಂದವಂತೆ, ಒಪ್ಪಂದವಂತೆ, ದೇಶದ ಹರಾಜು ಹಾಕ್ತಾರಂತೆ, ಹಾಕ್ತಾರಂತೆ. ಅಮೆರಿಕ ಬೇಕಂತೆ, ಬೇಕಂತೆ, ರೈತರು ಬೆಳೆಬೇಕಂತೆ, ಬೆಳೆ ಬೆಳೆಬೇಕಂತೆ, ಕೊಡಲ್ವಂತೆ, ಕೊಡಲ್ವಂತೆ, ರೈತರು ಬೆಳೆ ಬೆಳಿಬೇಕಂತೆ, ಬೆಳೆಬೇಕಂತೆ, ಕೊಡಲ್ವಂತೆ, ಕೊಡಲ್ವಂತೆ. ಅಮೆರಿಕ ವಾಣಿಜ್ಯ ಒಪ್ಪಂದವಂತೆ, ಒಪ್ಪಂದವಂತೆ, ದೇಶದ ಹರಾಜು ಹಾಕ್ತಾರಂತೆ, ಹಾಕ್ತಾರಂತೆ. ಅಮೆರಿಕ ವಾಣಿಜ್ಯವಂತೆ, ಬೇಡವಂತೆ, ಉದ್ಯೋಗ ಕೊಡಲ್ವಂತೆ, ಕೊಡಲ್ವಂತೆ, ಬೀಡಿ ಕಾರ್ಮಿಕರು ಬೇಕಂತೆ, ಬೇಕಂತೆ, ಉದ್ಯೋಗ ಕೊಡಲ್ವಂತೆ, ಕೊಡಲ್ವಂತೆ. ವಿದ್ಯುತ್ ಕಾಯ್ದೆ 25 ದುಡ್ಡಿದ್ದವರಿಗೆ ಕರೆಂಟ್. ಈ ದಿನ ನಾವು ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ 4 ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ವಿರೋಧ ಮಾಡಿ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಇವತ್ತು ಭಾರತ ದೇಶದ ಕಾರ್ಮಿಕ ವರ್ಗ, ರೈತಾಪಿ ಜನ, ಕೃಷಿ ಕೂಲಿಕಾರರು ಇವತ್ತು ಬೀದಿಗೆ ಇಳಿದಿದ್ದೇವೆ. ಕೇಂದ್ರದ ಬಿಜೆಪಿ ಸರ್ಕಾರ ಜನ ವಿರೋಧಿ ಮಸೂದೆಗಳನ್ನ, ಕಾರ್ಮಿಕ ವಿರೋಧಿ ಶ್ರಮ ಸಂಹಿತೆಯನ್ನ ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ಇಲ್ಲದೆ, ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಇವತ್ತು ಅಂಗೀಕಾರ ಮಾಡ್ತಾ ಇದೆ. ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಈ ಕಾರ್ಮಿಕ ನೀತಿಗಳನ್ನ ಇವರು ಸಂಸತ್ತಲ್ಲಿ ಪಾಸ್ ಮಾಡಿದ್ದಾರೆ. ಆದ್ರೆ ಇವತ್ತು ಭಾರತ ದೇಶದ ಕಾರ್ಮಿಕ ವರ್ಗ ನಾವು ಇದನ್ನ ಬೀದಿಯಲ್ಲಿ ನಿಂತು ಪ್ರಶ್ನಿಸ್ತೇವೆ ಹಾಗೂ ಈ ನೀತಿಗಳನ್ನ ನಾವು ವಾಪಸ್ ಮಾಡ್ತೇವೆ ಅಂತೇಳಿ ಹೇಳ್ತಕ್ಕಂಥ ವಿಶ್ವಾಸದಿಂದ ಈ ಮಾತನ್ನ ನಾವು ಹೇಳ್ತಾಗ್ತೇವೆ. ಯಾಕೆ ಅಂತಂದ್ರೆ ಹೇಳಿದ್ರೆ, ಭಾರತ ದೇಶದ ಇಡೀ ವ್ಯವಸ್ಥೆ ಇವತ್ತು ನಿಂತಿರುವಂತಹದ್ದು ಕಾರ್ಮಿಕರ ಶ್ರಮದ ಮೇಲೆ. ದಿನನಿತ್ಯ ಬೆಳಿಗ್ಗೆ ಎದ್ದು ದುಡಿಮೆಗೆ ಹೊರಡತಕ್ಕಂಥ ಸಾಮಾನ್ಯ ಜನರ ಶ್ರಮದಿಂದಾಗಿ ಇವತ್ತು ಇವರ ಅಧಿಪತ್ಯ ನಡೀತದೆ, ಇವರ ಸಾಮ್ರಾಜ್ಯ ನಡೀತದೆ, ಇವರ ಎಲ್ಲ ಕೊಡುಗೆಗಳು ನಡೀತದೆ. ಆದ್ರೆ ಆ ದುಡಿತಕ್ಕಂಥ ಕಾರ್ಮಿಕರ ಬದುಕು ಮಾತ್ರ ದಿನ ಹೋದಾಗೆ ಕುಸಿತಾ ಇದೆ. ಇಡೀ ವಿಶ್ವದಲ್ಲಿ ಬಡವರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾರತದಲ್ಲಿ ಇದ್ದಾರೆ. ಬಡತನ ವೃದ್ಧಿ ಆಗ್ತಾ ಇದೆ. ಆದ್ರೆ ಪ್ರಧಾನಮಂತ್ರಿಯವರು ಮಾತ್ರ ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಹೇಳ್ತಿದ್ದಾರೆ. ವಿಶ್ವದ ಬಲಿಷ್ಠ ರಾಷ್ಟ್ರಗಳೊಟ್ಟಿಗೆ ಸ್ಪರ್ಧೆ ಮಾಡ್ತೇವೆ ಅಂತೇಳಿ ಹೇಳ್ತಿದ್ದಾರೆ. ಹೇಗೆ ನಮ್ಮ ಸ್ಪರ್ಧೆ ಇದೆ ಅನ್ನುವಂಥದ್ದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಒಂದು 4 ಕಾರ್ಮಿಕ ಸಂಹಿತೆಗಳನ್ನು ಏನ್ ತಂದಿದ್ದಾರೆ, ಈ ಸಂಹಿತೆಗಳು ವಸ್ತುಶಃ ಕಾರ್ಮಿಕರನ್ನ ಮತ್ತೊಮ್ಮೆ ಮಾಲಕರ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕಾರ್ಮಿಕ ಸಂಹಿತೆಗಳು ಅನ್ನುವಂಥದ್ದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಇದ್ದಂತ
ಕಾರ್ಮಿಕ ಸಮಿತಿಗಳು, ಕಾರ್ಮಿಕ ಕಾಯ್ದೆಗಳು ಏನು ಅತ್ಯಂತ ಕಾರ್ಮಿಕರ ಪರವಾಗಿ ಇರಲಿಲ್ಲ. ಆದ್ರೂ ಕೂಡ ಅಷ್ಟೋ ಇಷ್ಟೋ ಹಕ್ಕುಗಳನ್ನ, ಒಂದು 8 ಗಂಟೆಯ ದುಡಿಮೆ ಹಕ್ಕು, ದುಡಿಮೆ ಮಾಡಿದ್ರೆ ಒಂದು ಕನಿಷ್ಠ ಕೂಲಿಯ ಹಕ್ಕು, ದುಡಿಮೆಯ ಅವಧಿಯಲ್ಲಿ ಒಂದು ಸುರಕ್ಷತೆಯ ಹಕ್ಕುಗಳು, ಚೌಕಾಸಿ ಮಾಡ್ತಕ್ಕಂಥ ಹಕ್ಕುಗಳು, ಮುಷ್ಕರ ಮಾಡ್ತಕ್ಕಂಥ ಹಕ್ಕುಗಳು, ಇವನ್ನೆಲ್ಲವನ್ನು ನಾವು ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ. 100 ವರ್ಷ ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ. ಆದ್ರೆ ಈ 4 ಶ್ರಮ ಸಮಿತಿಗಳ ಮುಖಾಂತರ ಇವೆಲ್ಲವನ್ನು ಕೂಡ ಇವತ್ತು ನಿಸ್ತೇಜ ಮಾಡಿದ್ದಾರೆ. ದುಡಿಯುವ ಕೆಲಸದ ಅವಧಿ 8 ಗಂಟೆಯಿಂದ 12 ಗಂಟೆವರೆಗೂ ವಿಸ್ತರಣೆಯನ್ನ ಮಾಡಿದ್ದಾರೆ. ಕನಿಷ್ಠ ಕೂಲಿಯನ್ನ ಯಾರಾದ್ರೂ ಕೇಳಿದ್ರೆ ಇದು ನಾಚಿಕೆ ಪಡ್ಕೊಳ್ಬೇಕು. 178 ರೂಪಾಯಿನ ನೆಲಮಟ್ಟದ ಕನಿಷ್ಠ ಕೂಲಿ ಅಂತೇಳಿ ಇವತ್ತು ಹೇಳ್ತಾರೆ. 178 ರೂಪಾಯಿಯಲ್ಲಿ ಇವತ್ತಿನ ಧಾರಣೆಯಲ್ಲಿ, ಬೆಲೆ ಏರಿಕೆಯಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನ ಇವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 178 ಕನಿಷ್ಠ ಕೂಲಿಯನ್ನ ಇವರು ಹೇಳ್ತಾರೆ. ಹಾಗೆ ಕಾಯಂ ಸ್ವರೂಪದ ಯಾವುದೇ ಉದ್ಯೋಗಗಳಿಲ್ಲ. ಇವ್ರೇನ್ ಹೇಳ್ತಾರೆ, ಎಲ್ಲರಿಗೂ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ ಅಂತೇಳಿ ಪತ್ರಿಕೆಯಲ್ಲಿ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಎಷ್ಟು ದಿವಸ ಕೊಡ್ತಾರೆ? ಕೇವಲ 11 ತಿಂಗಳಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಟ್ಟು ನೀನಂತ ಉದ್ಯೋಗಿ ಅಂತೇಳಿ ಹೇಳ್ತಾರೆ. 18,000 ರೂಪಾಯಿ ಮೇಲ್ಪಟ್ಟು ಸಂಬಳ ತಗೊಂಡ್ರೆ ಆತನಿಗೆ ESI, PF, ಆತ ಕಾರ್ಮಿಕ ಕೂಡ ಅಲ್ಲ. ಈ ರೀತಿ ವ್ಯಾಖ್ಯಾನವನ್ನ ಇವತ್ತು ರದ್ದು ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಟೆಂಪರರಿ ಉದ್ಯೋಗಗಳು, ಅದು ಅಪ್ರೆಂಟಿಸ್ಶಿಪ್ ಇರ್ಬೋದು, ಟ್ರೈನಿ ಇರ್ಬೋದು, ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ ಇರ್ಬೋದು, ಈ ರೀತಿಯಾಗಿ ಕಾರ್ಮಿಕರ ಒಂದು ಚಿತ್ರಣವನ್ನೇ ಬದಲು ಮಾಡಿ ಮಾಲೀಕರು ಎಷ್ಟು ಬೇಕಾದ್ರೂ ದುಡಿಸ್ಕೊಳ್ಬಹುದು. ಅವನು ಕೂಲಿ ಕೇಳುವ ಹಾಗಿಲ್ಲ, ಬೋನಸ್ ಕೇಳುವ ಹಾಗಿಲ್ಲ, ರಜೆ ಕೇಳುವ ಹಾಗಿಲ್ಲ, ರಜೆ ಸಂಬಳ ಕೇಳುವ ಹಾಗಿಲ್ಲ, ESI ಇಲ್ಲ, PF ಇಲ್ಲ, ಯಾವುದೇ ಸವಲತ್ತುಗಳನ್ನು ಕೂಡ ಮಾಲೀಕರು ಕೊಡಬೇಕಾದ ಅಗತ್ಯ ಇಲ್ಲ. ಏನ್ ಹೇಳ್ತದೆ ಕೇಂದ್ರ ಸರ್ಕಾರ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಬಿಸಿನೆಸ್ ಮಾಡ್ಲಿಕ್ಕೆ, ಹಣ ಹಾಕಿ ಲಾಭ ಮಾಡ್ಲಿಕ್ಕೆ ಅನುಕೂಲಕರವಾದಂತ ವಾತಾವರಣವನ್ನ ನಾವು ಸೃಷ್ಟಿ ಮಾಡಿಕೊಡ್ತೇವೆ. ಯಾಕೆ? ದೇಶ ವಿದೇಶಿ ಕಂಪನಿಗಳೆಲ್ಲ ಬನ್ನಿ, ಚೀಪ್ ಲೇಬರ್ ನಮ್ಮಲ್ಲಿ ಸಿಗುತ್ತೆ, ಅವ್ರಿಗೆ ಯಾವುದು ನೀವು ಕೂಲಿ ಕೊಡ್ಬೇಕಾದ ಅಗತ್ಯ ಇಲ್ಲ, ಹೇಗೆ ಬೇಕಾದ್ರೂ ದುಡಿಸ್ಕೊಳ್ಬಹುದು, ಲಾಭ ಮಾಡ್ಕೊಳ್ಬಹುದು ಅನ್ನುವಂತ ಸಂದೇಶವನ್ನ ಇವತ್ತು ಪ್ರಧಾನಮಂತ್ರಿಯವರು ಹಾಗೂ ಬಿಜೆಪಿ ಸರ್ಕಾರ ಕೊಡುತ್ತೆ. ಇನ್ನು ಹಲವಾರು ರೀತಿಯಲ್ಲಿ ನಮ್ಮ ಅಂಗನವಾಡಿ ನೌಕರಿದ್ದಾರೆ, ಅವ್ರದೊಂದೇನಾದ್ರೂ ಕಾಯಂ ಮಾಡಿದ್ರ? ಕಾಯಂ ಮಾಡ್ಲಿಲ್ಲ. ಅವ್ರು ಸಂಬಳ ಏರಿಕೆ ಮಾಡಿದ್ರ? ಮಾಡ್ಲಿಲ್ಲ. ನಮ್ಮ ಬಿಸಿಯೂಟ ನೌಕರಿದ್ದಾರೆ, ಇವತ್ತಿಗೂ ಕೂಡ 120 ರೂಪಾಯಿ ಕೂಲಿಯಲ್ಲಿ ದುಡಿತಾರೆ. ನಮ್ಮ ಅಭಿವೃದ್ಧಿ ಹೊಂದಿದಂತ ದೇಶದ ಪರಿಸ್ಥಿತಿ ಇವತ್ತು 120 ರೂಪಾಯಿಗೆ ಒಂದು ತಾಯಿ 6 ಗಂಟೆ 8 ಗಂಟೆ ಕೆಲಸ ಮಾಡಬೇಕು. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಇದೆ. ಆ ಕಲ್ಯಾಣ ಮಂಡಳಿಯನ್ನ ಆ ಒಂದು 1996 ಏನೊಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಾಯ್ದೆ ಏನಿದೆ ಅದನ್ನೀಗ ರದ್ದು ಮಾಡಿದ್ದಾರೆ. ಏನೋ ಪುಣ್ಯಕ್ಕೆ ಕರ್ನಾಟಕದ ಒಂದು ಕಲ್ಯಾಣ ಮಂಡಳಿ ಸೆಸ್ ಕರ್ನಾಟಕಕ್ಕೆ ಬರುತ್ತೆ ಅನ್ನುವಂತ ಕಾರಣಕ್ಕೆ ನಮ್ಮಲ್ಲಿ ಉಳ್ಕೊಂಡಿದೆ. ಇಡೀ ದೇಶದಾದ್ಯಂತ ಇರ್ತಕ್ಕಂಥ ಈ ತರದ ಕಲ್ಯಾಣ ಮಂಡಳಿಯಲ್ಲಿ ಇರುವಂತ 1 ಲಕ್ಷ ಕೋಟಿ ರೂಪಾಯಿ ಹಣ ನಾವು ಲಪ್ಟಾಯಿಸಬೇಕು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೊಬ್ಬ ವಿಶೇಷ ಅಧಿಕಾರಿಯನ್ನ ಕೂರಿಸಬೇಕು, ಕಲ್ಯಾಣ ಮಂಡಳಿ ನಿಯಂತ್ರಣ ಮಾಡಬೇಕು, ನಾವು ಹೇಳಿದ್ದನ್ನೇ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ. ಬೀಡಿ ಕಾರ್ಮಿಕರಿಗಿರ್ತಕ್ಕಂಥ ಕಲ್ಯಾಣ ಮಂಡಳಿ ಈಗಾಗಲೇ ರದ್ದಾಗಿದೆ. ಬೀಡಿ ತಂಬಾಕು ಉತ್ಪನ್ನಗಳನ್ನ ಇವರು ನಿಷೇಧ ಮಾಡ್ತಿದ್ದಾರೆ. ಆದ್ರೆ ಅದು ಬೀಡಿ ಇಂತ ಇದಕ್ಕೆ ಮಾತ್ರ. ಸಿಗರೇಟ್ ಏನಾದ್ರು ನಿಷೇಧ ಮಾಡಿದ್ರ? ಬೀಡಿ ಕಟ್ಟಿ ಬದುಕತಕ್ಕಂಥ ತಾಯಿಯಂದ್ರ ಬದುಕು ಏನಾಗ್ಬೇಕು? ಇದಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ. ಅದೇ ರೀತಿ ಹಲವು ವಿಭಾಗದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಇವತ್ತು ರಕ್ಷಣೆಯನ್ನ ಕೊಡುದು ಬದಲು ಅವರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಪ್ರಯತ್ನವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ನಾವು ಯಾವ ಕಾರಣಕ್ಕೂ ಕೂಡ ಆಗ್ಲಿಕ್ಕೆ ಬಿಡುವುದಿಲ್ಲ.
ಇವತ್ತು ಇವರು ಅಧಿಕಾರ ಇವ್ರ ಕೈಯಲ್ಲಿರ್ಬೋದು, ಉದ್ಯಮಗಳು ಇವ್ರ ಕೈಯಲ್ಲಿರ್ಬೋದು, ವ್ಯವಸ್ಥೆ ಇವ್ರ ಕೈಯಲ್ಲಿರ್ಬೋದು, ಕೇಂದ್ರ ಸರ್ಕಾರಿ ಕಚೇರಿಗಳು ಇವ್ರ ಕೈಯಲ್ಲಿರ್ಬೋದು, ಸಂಸತ್ ಇವ್ರ ಕೈಯಲ್ಲಿರ್ಬೋದು, ನ್ಯಾಯಾಂಗ ಇವ್ರ ಕೈಯಲ್ಲಿರ್ಬೋದು, ಕಾರ್ಯಾಂಗ ಇವ್ರ ಕೈಯಲ್ಲಿರ್ಬೋದು. ಆದ್ರೆ ಜನರ ಕೈಯಲ್ಲಿ ಇವತ್ತು ದುಡಿಮೆ ಮಾಡ್ತಕ್ಕಂಥ ಶಕ್ತಿಗೆ ನಾವು ಯಾವತ್ತು ಉತ್ಪಾದನೆಯನ್ನ ನಿಲ್ಲಿಸ್ತೇವೋ, ಯಾವತ್ತು ನಮ್ಮ ಸಾರಿಗೆ ನೌಕರರು ಒಂದು ಒಗ್ಗಟ್ಟಿಗೆ ಬಂದು ಈ ಸಾಗಾಟವನ್ನ ನಿಲ್ಲಿಸ್ತಾರೋ, ವಿತರಣೆಯನ್ನ ನಿಲ್ಲಿಸ್ತಾರೋ, ನಮ್ಮ ಗಿಗ್ ವರ್ಕರ್ ಇದ್ದಾರೆ, ಝೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್, ಫ್ಲಿಪ್ಕಾರ್ಟ್, ಇವರು ಒಂದು ದಿವಸ ಕೆಲಸ ನಿಲ್ಲಿಸಿದ್ರೆ ಇವರ ಸಾಮ್ರಾಜ್ಯ ಗಾಜಿನ ಮನೆ ತರ ಕುಸಿದು ಬೀಳುತ್ತೆ ಅನ್ನುವಂಥದ್ದು ಕಾರ್ಮಿಕರಿಗೆ ಯಾವತ್ತು ಅರ್ಥ ಆಗುತ್ತೋ ಆ ದಿವಸ ಇವರ ಆಟವನ್ನ ನಾವು ನಿಲ್ಲಿಸ್ತೇವೆ. ಇಡೀ ವ್ಯವಸ್ಥೆ ಅನ್ನುವಂಥದ್ದು ಕಾರ್ಮಿಕರ ಪರ ನಿಲ್ಲತಕ್ಕಂತ ಒಂದು ಸಂದರ್ಭವನ್ನು ನಾವು ಸೃಷ್ಟಿ ಮಾಡಲಿಕ್ಕಿದ್ದೇವೆ. ಅದೇ ಹೊತ್ತಿಗೆ ಸಂಸತ್ತಲ್ಲಿ ಕೈಗಾಟಿಕೆಯಿಂದ ಪ್ರತಿಪಕ್ಷಗಳ ಮಧ್ಯೆ ಯಾವುದೇ ಚರ್ಚೆ ಇಲ್ಲದೆ, ಯಾರದ್ದು ಒಪ್ಪಿಗೆ ಇಲ್ಲದೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ವಿ ಜೀರಾಮ್ಜಿಯನ್ನ ಇವರು ಹೊಸ ಕಾನೂನಾಗಿ ತಂದಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದು ಮಾಡಿ ವಿ ರಾಮ್ಜಿ, ಅದರಲ್ಲೊಂದು ರಾಮ ಬಂತು. ರಾಮ ಬಂದ್ರೆ ನಮ್ಗೆ ಬೇಜಾರಿಲ್ಲ, ಆದ್ರೆ ರಾಮನ ಬಗ್ಗೆ ನಮ್ಗೆ ಯಾವತ್ತೂ ಗೊತ್ತಿರುವುದೇನಂತ ಹೇಳಿದ್ರೆ ರಾಮ ರಾಜ್ಯ ಅಂದ್ರೆ ಸುಭಿಕ್ಷವಾಗಿರುತ್ತೆ, ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಕಣ್ಣು ತುಂಬಾ ನಿದ್ದೆ ಮಾಡ್ತಾರೆ, ತಲೆ ಮೇಲೆ ಸೂರಿರುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ, ನಾಡು ಸುಭಿಕ್ಷೆ ಆಗುತ್ತೆ ಅಂತ. ಆದ್ರೆ ಈಗ ನೀವು ತಂದಿರ್ತಕ್ಕಂಥ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಯಾವುದೇ ಒಬ್ಬ ಗ್ರಾಮೀಣ ಪ್ರದೇಶದ ಕೃಷಿಕ ಆಗಲಿ, ಒಬ್ಬ ಕೃಷಿ ಕೂಲಿಕಾರ ಉದ್ಯೋಗ ಕೇಳಿದ್ರೆ ಇವ್ರು ಕೊಡ್ಲಿಕ್ಕೆ ಇಲ್ಲ. ಇವ್ರು ಕೇಳಿದಷ್ಟೇ ಉದ್ಯೋಗ ಅಲ್ಲಿ ಸಿಗುವಂತದ್ದು. ಇಡಿಯಾಗಿ ಅದನ್ನ ನಾಶವನ್ನ ಮಾಡಿದ್ದಾರೆ. ಇನ್ನು ವಿಶ್ವದ ಎಲ್ಲ ದೇಶದಲ್ಲೂ ಕೂಡ ನಿಷೇಧಕ್ಕೆ ಒಳಗಾದಂತ ಅಣು ವಿದ್ಯುತ್ ಅನ್ನ ಭಾರತದಲ್ಲಿ ಪುನಃ ಪ್ರಾರಂಭ ಮಾಡ್ತಿದ್ದಾರೆ. ಇವರ ಆಪ್ತರಿಗೆ, ಕೆಲವು ವಿದೇಶಿ ಬಂಡವಾಳಶಾಹಿಗಳಿಗೆ, ಉದ್ದಿಮೆದಾರರಿಗೆ ಈ ಅಣು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇಷ್ಟುವರೆಗೆ ನಮಗಿದ್ದ ಅನುಭವ ಪ್ರಕಾರ ಚರ್ನೋಬೈಲಿ ವಿಶ್ವದ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಆ ಅಣು ವಿದ್ಯುತ್ ಸ್ಥಾವರ ಲೀಕೇಜ್ ಆಗಿದೆಯೋ ಅದರ ಸುತ್ತಮುತ್ತ 100 ಮೈಲಿ ಅಲ್ಲ 1000 ಮೈಲಿ ನಾಗರಿಕರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. 1000 ವರ್ಷ ಅದರ ವಿಕಿರಣಗಳು ಕೆಲಸ ಮಾಡುತ್ತೆ. ಅದರ ಉತ್ಪನ್ನವರ ನೆಲದ ಒಳಗಡೆ 100 ಕಿಲೋಮೀಟರ್ ಒಳಗಡೆ ಹೋಗಿದ್ರು ಕೂಡ ಅದರ ವಿಕಿರಣಗಳು ಮೇಲೆ ಬರುತ್ತೆ. ಗೊತ್ತಿದ್ದು ಇವತ್ತು ಅದನ್ನ ಖಾಸಗಿಯವರಿಗೆ ಕೊಡ್ತಿದ್ದಾರೆ. ಮತ್ತು ಒಂದು ಅದರಲ್ಲಿ ದೊಡ್ಡ ನಾಟಕ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅದ್ರಲ್ಲಿ ಏನಾದ್ರೂ ತೊಂದರೆ ಆದ್ರೆ ಆ ಖಾಸಗಿ ಕಂಪ್ನಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ಅವರೊಂದು 30 ಕೋಟಿ 40 ಕೋಟಿ ಹಣವನ್ನ ಡೆಪಾಸಿಟ್ ಇಟ್ಟರೆ ಆಯ್ತು. ಅಂದ್ರೆ ಇವತ್ತು ಭಾರತವನ್ನ ಉದ್ಯಮಿಗಳ ಆಡಂಬರವಾಗಿ ಅವ್ರು ಎಷ್ಟು ಬೇಕಾದ್ರೂ ದುರುಪಯೋಗ ಮಾಡ್ಲಿಕ್ಕೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವಿದ್ಯುತ್ ಕ್ಷೇತ್ರವನ್ನ ಈಗಾಗಲೇ ಕಲ್ಲಿದ್ದಲು ವಿದ್ಯುತ್ ಏನಿದೆ ಅದನ್ನು ಪೂರ್ತಿಯಾಗಿ ಇವತ್ತು ಅದಾನಿಗೆ ವಹಿಸಿಕೊಟ್ಟಿದ್ದಾರೆ. ಕಲ್ಲಿದ್ದಲು ಅಗಿಯುವುದು, ಸಾಗಾಟ ಮಾಡುದು, ಉತ್ಪಾದನೆ ಮಾಡುದು, ವಿತರಣೆ ಮಾಡುದು ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ. ಇವರು ಸೂಟು ಬೂಟು ಹಾಕೊಂಡು ಇವತ್ತು ಹೋದ್ರೆ ಲಂಡನ್, ನಾಳೆ ಹೋದ್ರೆ ಅಮೆರಿಕ. ಯಾರಿಗೋಸ್ಕರ? ಇದೇ ಆಪ್ತರಿಗೋಸ್ಕರ ಇವರು ತಿರುಗಾಟ ಮಾಡ್ತಾರೆ ವಿನಃ ಈ ವಿದ್ಯುತ್ ಕ್ಷೇತ್ರ ನಡೆಸಲಿಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ. ನಾಳಿನ ದಿನಗಳಲ್ಲಿ ವಿದ್ಯುತ್ ಅನ್ನುವಂಥದ್ದು ನೀವು ಮೊಬೈಲಿಗೆ ಹೇಗೆ ಕರೆನ್ಸಿ ರೀಚಾರ್ಜ್ ಮಾಡ್ತಿರೋ ಆ ರೀತಿ ರೀಚಾರ್ಜ್ ಮಾಡಿ ನಾವು ವಿದ್ಯುತ್ ಪಡಿಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು. ವಿದ್ಯುತ್ ಅನ್ನ ವಿಪರೀತ ಖಾಸಗೀಕರಣ, ಎಲ್ಲ ಕ್ಷೇತ್ರದಲ್ಲೂ ಖಾಸಗೀಕರಣವನ್ನು ನಾವಿವತ್ತು ನೋಡ್ತಿದ್ದೇವೆ. ರೈಲ್ ಇರ್ಬೋದು, ವಿಮಾನ ಇರ್ಬೋದು, ಹಡಗು ಕಟ್ಟೆ ಇರ್ಬೋದು, ನಮ್ಮ ಭಾರತದ ಈ ತ್ರಿಕೋನಾಕೃತಿಯಲ್ಲಿ ಇರ್ತಕ್ಕಂಥ ಏನೊಂದು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯ ಪಕ್ಕದಲ್ಲಿ ಬರ್ತಕ್ಕಂಥ ಅಷ್ಟೂ ಬಂದರುಗಳು ಇವತ್ತು ಅದಾನಿ ಅಥವಾ ಈ ಖಾಸಗಿಯವರ ಕೈಗೆ ಹಸ್ತಾಂತರ ಮಾಡ್ತಿದ್ದಾರೆ. ನಮಗ್ ಗೊತ್ತಿರ್ಬೇಕು, ಇದೇ ಮಂದ್ರಾ ಬಂದರ್ ಅಂತಕ್ಕಂಥ ಗುಜರಾತ್ ನಲ್ಲಿ ಇರ್ತಕ್ಕಂಥ ಒಂದು ಬಂದರಲ್ಲಿ 2000 ಕೆಜಿ ಹೆರಾಯಿನ್ ಸಿಕ್ಕಿತ್ತು. ಆ 2000 ಕೆಜಿ ಹೆರಾಯಿನ್ ಭಾರತದೊಳಗೆ ಬಂದ್ರೆ ಎಷ್ಟು ಯುವಕರು ಅದನ್ನ ಸೇವನೆ ಮಾಡಿ
ಮನೆ ಬಿಡ್ತಾರೆ, ಜೀವ ತಕ್ಕೊಳ್ತಾರೆ, ಯಾವ್ದಾದ್ರು ಕಾಳಜಿ ಇಲ್ಲದೆ ಆ ಹೆರಾಯಿನ್ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಈ ಬಂದರ್ಗಳು, ಹಡಗು ಕಟ್ಟೆಗಳು ಖಾಸಗಿಯವ್ರ ಕೈಗೆ ಹೋದ್ರೆ ಇನ್ನು ದೊಡ್ಡ ರೀತಿಯಲ್ಲಿ ಅನಾಹುತವನ್ನು ಸೃಷ್ಟಿಸ್ತದೆ. ನಮ್ಮ ದೇಶ ರಕ್ಷಣೆಗೆ ಅಪಾಯ ಅನ್ನುವಂಥದ್ದು ಇವತ್ತು ಅರ್ಥ ಮಾಡಿಕೊಳ್ಳಾರದೆ ಸರ್ಕಾರಕ್ಕೆ ಯಾವ ಜವಾಬ್ದಾರಿ ಇಲ್ಲ, ಎಲ್ಲವೂ ಕೂಡ ಖಾಸಗೀಕರಣ ಅಂತಕ್ಕಂಥ ದಾರಿಯಲ್ಲಿ ಇವತ್ತು ನಡೆಯುವಾಗ ದೇಶದ ಕಾರ್ಮಿಕ ವರ್ಗ ಇದನ್ನು ತಡೆಯಲಿಕ್ಕೆ ಮುಂದಕ್ಕೆ ನಿಂತಿದೆ. ನಮ್ ಜೊತೆ ಕೇಂದ್ರೀಯ ಹೊತ್ತು ಕಾರ್ಮಿಕ ಸಂಘಟನೆಗಳು, ಅದು ಇಂಟೆಕ್ ಇರ್ಬೋದು, HMS ಇರ್ಬೋದು, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಒಂದು ಬೃಹತ್ ಮಟ್ಟದ ಹೋರಾಟಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ನಿಲ್ಲುವುದಿಲ್ಲ. ಮುಂದಿನ ದಿವಸದಲ್ಲಿ ನಮ್ಮ ಹೋರಾಟ ತೀವ್ರಗತಿಯನ್ನ ಪಡ್ಕೊಂಡು ರಸ್ತೆ ತಡೆ, ಮೆರವಣಿಗೆ ಇವನ್ನೆಲ್ಲವನ್ನು ಮೀರಿ ದೊಡ್ಡ ಮಟ್ಟದಲ್ಲಿ ನಾವು ಈ ಒಂದು ಹೋರಾಟವನ್ನ ಮುಂದಕ್ಕೆ ಕೊಂಡೊಯ್ಯಲಿಕ್ಕಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕಾರ್ಮಿಕರಿಗೆ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ಕಾರ್ಮಿಕ ಕಾಯ್ದೆಗಳನ್ನ ಬದಲಾವಣೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿತ್ತು. ಆವಾಗ ಈ ದೇಶದ ಕಾರ್ಮಿಕ ವರ್ಗ ಪ್ರಬಲವಾದಂತಹ ವಿರೋಧವನ್ನ ಮಾಡಿತ್ತು ಮತ್ತು ಪಾರ್ಲಿಮೆಂಟ್ ಒಳಗಡೆ ಕಾರ್ಮಿಕ ವರ್ಗದ ಪರವಾಗಿರುವಂತಹ ಎಡಪಂಥೀಯ ಪ್ರತಿನಿಧಿಗಳು, ಪಾರ್ಲಿಮೆಂಟ್ ಸದಸ್ಯರು ತೀವ್ರವಾದಂತಹ ಅಡೆತಡೆಗಳನ್ನು ಒಡ್ಡಿದ್ರು. ಆ ನಂತರ 2008 ಇಸ್ವಿಯಲ್ಲಿ ವಾಜಪೇಯಿ ಸರ್ಕಾರ ಕೂಡ ಈ ಒಂದು ಕಾರ್ಮಿಕ ಕಾಯ್ದೆಗಳನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿಯನ್ನ ಮಾಡಿತ್ತು. ಆ ಸಮಿತಿ ಶಿಫಾರಸನ್ನ ಜಾರಿ ಮಾಡೋದಕ್ಕೆ ಹಲವು ಸರ್ಕಾರಗಳು ಪ್ರಯತ್ನ ಮಾಡಿದಾಗ ಇದೇ ರೀತಿ ಸತತವಾಗಿ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಕಾರ್ಮಿಕ ವರ್ಗ ಈ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರಬಾರ್ದು ಅಂತ ಹೇಳಿ ಹಲವಾರು ಪ್ರತಿಭಟನೆ, ಹೋರಾಟಗಳನ್ನ, ಚಳವಳಿಗಳನ್ನ ಮಾಡಿದೆ. ಸುಮಾರು 5 ಮಹಾ ಮುಷ್ಕರಗಳನ್ನ ಮಾಡಿದೆ. ಇವತ್ತು 6ನೇ ಮಹಾ ಮುಷ್ಕರ ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತೆ, ಮತ್ತೆಲ್ಲ ರಾಜ್ಯಗಳು ಜಾರಿ ಮಾಡಬೇಕು ಅಂತ ಹೇಳಿ ಎಲ್ಲ ರಾಜ್ಯಗಳಿಗೂ ಇವಾಗ ಜಾರಿ ಮಾಡಲಿಕ್ಕೆ ಒತ್ತಡಗಳನ್ನ ಹೇರ್ತಾ ಇದ್ದಾರೆ. ಆದ್ರೆ ಭಾರತ ದೇಶದ ಕಾರ್ಮಿಕ ವರ್ಗದ ಚರಿತ್ರೆಯ ಭಾಗವಾಗಿರುವಂತ, ಪರಂಪರೆಯ ಭಾಗವಾಗಿರುವಂತ ಕೇರಳದ ಎಡಪಂಥೀಯ ಸರ್ಕಾರ ಯಾವತ್ತೂ ಈ ಕಾರ್ಮಿಕ ಕಾಯ್ದೆಯನ್ನ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡೋದಿಲ್ಲ ಅನ್ನುವಂತ ಸವಾಲುಗಳನ್ನ ಹಾಕಿದೆ. ಅದೇ ರೀತಿ ಸವಾಲುಗಳನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಹಾಕ್ಬೇಕು ಅಂತ ಹೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಇವತ್ತು ಕರ್ನಾಟಕದ ಸಿದ್ದರಾಮಯ್ಯನವರಿಂದ ಹಿಡಿದು ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ವರೆಗೆ ಎಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರದ ಮಂತ್ರಿಗಳ ವಿರುದ್ಧ, ಪ್ರಧಾನಮಂತ್ರಿಗಳ ವಿರುದ್ಧ ಸಂವಿಧಾನದ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಆದ್ರೆ ಒಂದು ಈ ಕಾರ್ಮಿಕ ಸಂಹಿತೆಗಳನ್ನ, ಕಾರ್ಮಿಕ ವಿರೋಧಿ ನಡೆ ಇದು. ಒಂದು ಸಂವಿಧಾನ ಕೊಟ್ಟಂತ ಹಕ್ಕು ಕಾರ್ಮಿಕರಿಗೆ, ಸಂವಿಧಾನಬದ್ಧವಾದಂತಹ ದುಡಿಮೆಗೆ ತಕ್ಕ ಪ್ರತಿಫಲ ಕೊಡುವಂತ ಹಕ್ಕು, ಇದನ್ನು ನಾವು ಕಸ್ಕೊಳ್ಳೋದಿಲ್ಲ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹೇಳಬೇಕು ಅಂತ ಹೇಳಿ ನಾವಿವತ್ತು ಈ ಕಾರ್ಮಿಕ ಚಳವಳಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೂಡ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಬೇಕು ಅಂತ ತಯಾರಿಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ. ಆ ಒಂದು ಸಂದರ್ಭದಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳ ಕೈಗಾರಿಕೆಗಳಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯ ಕರಡು ಪ್ರಕಟಣೆ ಮಾಡಿದ್ರು. ಆ ಕರಡು ಪ್ರಕಟಣೆ 1 ತಿಂಗಳ ನಂತರ ಪ್ರಕಟಣೆಯಾಗಿ ಬರಬೇಕಿತ್ತು. ಆದ್ರೆ ಈ ಸರ್ಕಾರ ಅದನ್ನ ಜಾರಿ ಮಾಡಲಿಲ್ಲ. ಮಾಲಕರ ಪರವಾಗಿ ಅದನ್ನ ತಡೆ ಹಿಡಿದಿದ್ದಾರೆ. ಆದ್ರೆ ಈಗ ಏನ್ ಹೇಳ್ತಾರೆ, ನಮ್ಮ ಕೇಂದ್ರದಲ್ಲಿ ಹಿಂದಿನ ಕಾಯ್ದೆ 1948 ಕನಿಷ್ಠ ಕೂಲಿ ಕಾಯ್ದೆ ರದ್ದಾಗಿದೆ, ಹಾಗಾಗಿ ನಾವು ಈ ಕರಡು ಪ್ರಕಟಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ನಾಚಿಕೆ ಇಲ್ಲದೆ ಇವತ್ತು ಕಾರ್ಮಿಕ ಇಲಾಖೆ, ಕಾರ್ಮಿಕ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಗುಲಾಮರಾಗಿ ದುಡಿಬೇಕು ಅನ್ನುವಂತ ಕಾಲಕಳ್ಳಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇದ್ದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಈ ರಾಜ್ಯದಲ್ಲಿ ಇದನ್ನ ಸಹಿಸಿಕೊಳ್ಳೋದಿಲ್ಲ, ಇದರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತೇವೆ. ನಿಮಗೆ ದೇಶದ ಮೇಲೆ, ಜನರ ಮೇಲೆ ಗೌರವ ಇದ್ರೆ ಖಂಡಿತವಾಗಿ ಇದನ್ನ ನೀವು ಜಾರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ದೇಶವನ್ನ ವಿನಾಶದಂಚಿಗೆ ತಳ್ಳಿದಾಗತ್ತೆ. ಈಗಾಗಲೇ ಇಷ್ಟೊಂದು ಕಾನೂನುಗಳು ಇದ್ರೂ ಕೂಡ ಹಲವಾರು ಮಾಲಕರು ESIಗೆ ಸರಿಯಾದ ಸೌಲಭ್ಯವನ್ನು ಕೊಡ್ತಾ ಇಲ್ಲ, ESI ಕಟ್ಟುವಂತ ಹಣವನ್ನು ಕಟ್ತಾ ಇಲ್ಲ, ರೋಡನ್ ಪಂಡಿ ಕಟ್ಟುವಂತ ಹಣವನ್ನು ಕೊಡ್ತಾ ಇಲ್ಲ, ಕನಿಷ್ಠ ಕೂಲಿಯನ್ನ ಜಾರಿ ಮಾಡ್ತಾ ಇಲ್ಲ. ಇದರ ಬಗ್ಗೆ ಕಾರ್ಮಿಕ ಸಂಘ ಹೋರಾಟ ಮಾಡ್ತಾ ಇದೆ. ಆದ್ರೂ ಕೂಡ ಎಲ್ಲ ಕಾನೂನು ಜಾರಿಯಾಗಿ ಯಾವುದನ್ನು ನಮ್ಗೆ ಕೇಳುವಂತ ಹಕ್ಕು ಇರುವುದಿಲ್ಲ. ಹಾಗಾಗಿ ಕಾಯ್ದೆಯನ್ನ ಜಾರಿ ಮಾಡಬಾರ್ದು ಅಂತ ಹೇಳಿ ನಾವಿವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಇಂಥ ಕೈಗಾರಿಕೆ